ಬೇಕೇ ಬೇಕು, ಬೇಕೇ ಬೇಕು. ಚಿಂತಾಮಣಿ ನಗರದ ಸರ್ವೆ ನಂಬರ್ 146/1, 146/2, 146/3ರಲ್ಲಿ 11.12 ಗುಂಟೆ ಜಮೀನನ್ನು ಕ್ರಯಕ್ಕೆ ಪಡೆದು ಭೂ ಪರಿವರ್ತನೆ ಮಾಡಿಸಿ ನಿವೇಶನಗಳನ್ನು ವಿಂಗಡಿಸಿ ಕಲ್ಲುಗಳನ್ನು ಹಾಕಿದ್ರು. ವೆಂಕಟಗಿರಿ ಕೋಟೆಯ ಕೆಲವರು ಗುಂಪು ಕಟ್ಕೊಂಡು ಬಂದು ಕಲ್ಲುಗಳನ್ನು ಕಿತ್ತು ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಅಂತ ಮುಂಗಾನಹಳ್ಳಿ ಹೋಬಳಿಯ ಎಸ್ ರಾಗುಟ್ಟಹಳ್ಳಿ ಗ್ರಾಮದ ಜಯರಾಮರೆಡ್ಡಿ ಹೇಳಿದರು. ನಗರದ ಅಂಜನಿ ಬಡಾವಣೆಯ ನಿವಾಸಿಗಳಾದ ಕೆಆರ್ ಲಾವಣ್ಯ ಮತ್ತು ನೀಲಿ ಶ್ರೀರಾಮ ಅನ್ನೋರು ಪತ್ನಿಯಾದ ನಾರಾಯಣಮ್ಮ ಅವರ ಮಕ್ಕಳು ಮಧುಸೂದನ್ ಮತ್ತು ಮುರಳೀಕೃಷ್ಣ ಅವರಿಂದ ಕಾನೂನುಬದ್ಧವಾಗಿ ಕ್ರಯಕ್ಕೆ ಪಡೆದಿದ್ದೇವೆ. ಭೂಮಿ ತನ್ನ ಸ್ವಾಧೀನದಲ್ಲಿದ್ದು ಎಲ್ಲ ಕಂದಾಯ ದಾಖಲೆಗಳು ನನ್ನ ಹೆಸರಿನಲ್ಲಿವೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಮಾಡಿಸಿ ನಿವೇಶನಗಳನ್ನಾಗಿ ವಿಂಗಡಿಸಿದ್ದೇನೆ ಎಂದರು. ನಗರದ ವೆಂಕಟಗಿರಿ ಕೋಟೆಯ ವೆಂಕಟರಮಣಪ್ಪ, ನರಸಿಂಹ, ಮುನಯ್ಯ, ಚಿಕ್ಕನರಸಿಂಹ, ಶ್ರೀನಿವಾಸ ಮತ್ತಿತರ 10 ಜನರ ಗುಂಪು ಕಟ್ಟಿಕೊಂಡು ಸೋಮವಾರ ರಾತ್ರಿ 7 ಗಂಟೆಗೆ ಸ್ಥಳಕ್ಕೆ ಬಂದು ನಿವೇಶನಗಳಿಗಾಗಿ ಹಾಕಿದ್ದ ಕಲ್ಲುಗಳನ್ನು ಕಿತ್ತು ಹಾಕಿದ್ದಾರೆ. ಈ ಜಮೀನಿನಲ್ಲಿ ಹಾಗೂ ಅಕ್ಕಪಕ್ಕದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿರುವವರನ್ನ ಪ್ರಾಣ ಸಹಿತ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಈ ಜಮೀನಿನಲ್ಲಿ ಮನೆ ನಿರ್ಮಾಣ ಮಾಡಲು ಬಿಡೋದಿಲ್ಲ, ಈಗಾಗಲೇ ಮನೆಗಳನ್ನು ಕಟ್ಟಿರುವವರನ್ನ ವಾಸ ಮಾಡಲು ಬಿಡೋದಿಲ್ಲ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ನೀಡುತ್ತಿದ್ದಾರೆ. ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನಮಗೆ ರಕ್ಷಣೆ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬಂದ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಿಕುಮಾರ್ ಅವರಿಗೆ ಮನವಿ. ಜಯರಾಮ್, ರಾಜಾರೆಡ್ಡಿ, ಮಾಜಿ ನಗರಸಭಾಧ್ಯಕ್ಷ ವೆಂಕಟರಮಣಸ್ವಾಮಿ, ವಕೀಲ ವೆಂಕಟರಮಣ, ವೆಂಕಟಗಿರಿ ಕೋಟೆಯ ನಿವಾಸಿಗಳು ದೌರ್ಜನ್ಯ ಎಸಗಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು.